ನಮಸ್ಕಾರ ವೀಕ್ಷಕರೇ, ಏನ್ರಿ ಮೀಡಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯಾಗುತ್ತಲೇ ಇದೆ. ಕರ್ನಾಟಕದಲ್ಲಂತೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಪ್ರತಿನಿತ್ಯ ಹಾಲು ಬೆಲೆ ಏರಿಕೆಯಾಗಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಇದರಿಂದ ಜನ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಯಾರ ಮೇಲಪ್ಪ ನಾವು ಕೋಪ ತೋರಿಸ್ಕೊಳ್ಳೋದು ಅಂತ ಹೇಳಿ ಈ ಬೆಲೆ ಏರಿಕೆಯ ಟೆನ್ಷನ್ನಲ್ಲಿ, ಸಿಟ್ನಲ್ಲಿ, ಆಕ್ರೋಶದಲ್ಲಿರುವಂಥ ಜನರಿಗೆ ಮತ್ತೊಂದು ಟೆನ್ಷನ್ ಏನು? ಖಾಸಗಿ ಶಾಲೆಗಳ ಶುಲ್ಕ ಏರಿಕೆಯಾಗಿದೆ. ಮತ್ತೆ ಅದು ಕೂಡ 15ರಿಂದ 20%. ಇದೇ ಈ ಹೊತ್ತಿನ ವಿಶೇಷ ಸ್ಕೂಲ್ ಫೀಸ್ ಲೂಟಿ. ಈಗ ಎಲ್ಲದರ ಬೆಲೆ ಏರಿಕೆಯಾಗಿದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಿಜ. ಆದರೆ ಈಗ ಖಾಸಗಿ ಶಾಲೆಗಳು ಬೆಲೆ ಏರಿಕೆಯನ್ನ ಮಾಡಿರೋದು, ಇದರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಜಾಸ್ತಿ ಆಗ್ತಿದೆ ಸ್ಕೂಲ್ ಫೀಸ್, ಎಷ್ಟು ಅನ್ನೋದನ್ನೇ ಹೇಳ್ತಿಲ್ಲ ಯಾಕೆ? ಶಿಕ್ಷಣ ಇಲಾಖೆಯ ಆದೇಶಕ್ಕೂ ಶಾಲೆಗಳು ಡೋಂಟ್ ಕೇರ್ ಯಾಕೆ? ಮಕ್ಕಳನ್ನು ಓದಿಸೋದು ಇಷ್ಟೊಂದು ದುಬಾರಿನ? ರಾಜ್ಯದಲ್ಲಿ ಬೆಲೆ ಏರಿಕೆಗಳ ನಡುವೆ ಶಿಕ್ಷಣ ಇಲಾಖೆಯು ದುಬಾರಿಯಾಗ್ತಾ ಇದೆ. ಅತ್ತ ಪೆಟ್ರೋಲ್, ಡೀಸೆಲ್, ಹಾಲು, ನೀರು, ಕರೆಂಟು, ಕಸ, ಬಸ್ಸು, ಮೆಟ್ರೋ, ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ ಎಲ್ಲವೂ ದುಬಾರಿಯಾಗಿರುವ ಹೊತ್ತಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ ದರ ಕನಿಷ್ಠ 500 ರೂಪಾಯಿ ಹೆಚ್ಚಾಗಿದೆ. ಈ ನಡುವೆಯೇ ಮಕ್ಕಳನ್ನ ಸ್ಕೂಲಿಗೆ ಸೇರಿಸುವ ಟೈಮಿನಲ್ಲಿ ಸ್ಕೂಲ್ ಫೀಸ್ ಡೊನೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಖಾಸಗಿ ಶಾಲೆ ಶಿಕ್ಷಣ ಶುಲ್ಕ 15%ರಿಂದ 20% ದುಬಾರಿ. ಇದು ಸದ್ಯದ ಆತಂಕ. ಕಡಿಮೆಯಂತ ಲೆಕ್ಕ ಹಾಕೊಂಡ್ರು 50,000 ರೂಪಾಯಿ ಇದೆ. ಅದು 15ರಿಂದ 20% ಜಾಸ್ತಿ ಆದ್ರೆ ಕನಿಷ್ಠ 7-8 ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ. 1 ಲಕ್ಷ ಸ್ಕೂಲ್ ಫೀಸ್ ಇದ್ರೆ ಡೌಟೇ ಇಲ್ಲ, 15ರಿಂದ 20 ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ. ಆದರೆ ಈ ಸ್ಕೂಲ್ ಫೀಸ್ ಇಷ್ಟು ಜಾಸ್ತಿ ಆಗ್ತಿದೆ ಅನ್ನೋದರ ಡೀಟೇಲ್ಸ್ ಕೂಡ ಪೋಷಕರಿಗೆ ಸಿಗ್ತಾ ಇಲ್ಲ. ಶಿಕ್ಷಣ ಸಂಸ್ಥೆ ರೂಲ್ಸ್ ಪ್ರಕಾರ ಶಾಲೆಗಳಲ್ಲಿ ಅಧಿಕೃತವಾಗಿ ಪ್ರಕಟಿಸಬೇಕು. ಶುಲ್ಕದ ವಿವರವನ್ನ ಸ್ಟಾಟ್ಸ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಫೀಸ್ ಡೊನೇಷನ್ ವಿವರ ಘೋಷಣೆ ಕಡ್ಡಾಯ. ಬಹುತೇಕ ಶಾಲೆಗಳು ವಿವರ ಕೊಡ್ತಾ ಇಲ್ಲ. ಇದು ಸಮಸ್ಯೆ. ಇದಕ್ಕೆ ಕಾರಣ ಏನು? ರಾಜ್ಯದಲ್ಲಿ ಸ್ಕೂಲ್ ಫೀಸ್ ಎಷ್ಟಿರಬೇಕು, ವಾರ್ಷಿಕವಾಗಿ ಎಷ್ಟು ಹೆಚ್ಚಿಸಬೇಕು ಎಂಬ ಬಗ್ಗೆ ಒಂದು ರೆಗ್ಯುಲೇಟರಿ ಬೋರ್ಡ್ ಇಲ್ಲ, ಸಿಸ್ಟಮೂ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಕ್ಯಾರೆ ಅನ್ನೋದಿಲ್ಲ. ಶಿಕ್ಷಣ ಸಂಸ್ಥೆಗಳ ವಾದವೇನು? ರಾಜ್ಯದಲ್ಲಿ ಡೀಸೆಲ್, ಪೆಟ್ರೋಲ್ ಮತ್ತು ವಿದ್ಯುತ್ ದರ ಏರಿಕೆಯಾಗಿದೆ. ಎಲ್ಲದರ ಬೆಲೆಯೂ ಜಾಸ್ತಿ ಆಗಿದೆ. ಹೀಗಾಗಿ ನಾವು ಕೂಡ ಶುಲ್ಕವನ್ನ ಹೆಚ್ಚಳ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಕಾನೂನಿನಲ್ಲೇ 15% ಶುಲ್ಕ ಹೆಚ್ಚಳ ಮಾಡಲು ಅವಕಾಶ ಇದೆ. ಹೀಗಾಗಿ ಶಾಲಾ ವಾಹನ ಶುಲ್ಕ ಕೂಡ ಹೆಚ್ಚಳವಾಗಲಿದೆ. ಶಿಕ್ಷಕರಿಗೆ ಸಂಬಳ ಹೆಚ್ಚಿಸಬೇಕು. ಕಟ್ಟಡದ ತೆರಿಗೆ ಹೆಚ್ಚಾಗಿದೆ. ಹೀಗಾಗಿ ಶುಲ್ಕ ಏರಿಕೆ ಅನಿವಾರ್ಯ. ಯಾವ ಶಾಲೆಗಳು ಶುಲ್ಕದ ವಿವರವನ್ನು ಸ್ಟಾಟ್ಸ್ ಬೋರ್ಡ್ ವೆಬ್ಸೈಟ್ ಹಾಗೂ ಶಾಲೆಯಲ್ಲಿ ಅಳವಡಿಸುವುದಿಲ್ಲವೋ ಆ ಶಾಲೆಗಳ ಆರ್ಆರ್ ನವೀಕರಣ ಮಾಡಬಾರದು ಎನ್ನುವ ಆದೇಶ ರಾಜ್ಯದಲ್ಲಿ ಎಲ್ಲ ಬಿಇಒ ಹಾಗೂ ಡಿಡಿಪಿಐಗಳಿಗೆ ಇದೆ. ಆದರೆ ಯಾವುದೇ ಖಾಸಗಿ ಶಾಲೆಗಳು ಅದಕ್ಕೆ ಹೆದರೋದಿಲ್ಲ. ಇದು ಹೊಸದೇನಲ್ಲ, ಪ್ರತಿ ವರ್ಷದ ಸಮಸ್ಯೆ ಇದು. ಈ ರೀತಿ ರೂಲ್ಸ್ ಬ್ರೇಕ್ ಮಾಡಿದ ಶಾಲೆಗಳು ಅದು ಹೇಗೋ ಆರ್ಆರ್ ನವೀಕರಣ ಮಾಡಿಕೊಂಡು ಬಿಡ್ತವೆ. ಅದು ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ನಿಗೂಢ ರಹಸ್ಯ. ಈ ವರ್ಷವಾದರೂ ಈ ರೂಲ್ಸ್ ಜಾರಿಗೆ ಬರುತ್ತಾ? ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.
ಇದನ್ನೆಲ್ಲ ನೋಡ್ತಾ ಇದ್ರೆ ಪೋಷಕರ ಬಾಯಲ್ಲಿ ಬರ್ತಾ ಇರುವಂತ ಮಾತು, ಹೆಂಗಪ್ಪ ಬದುಕದು ಈ ಸಮಾಜದಲ್ಲಿ, ಪ್ರತಿನಿತ್ಯ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ಕ್ಯಾಂಪ್ಸ್ ಅಧ್ಯಕ್ಷರು ಶಶಿಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದಾದ ನಂತರ ಪೋಷಕರಿದ್ದಾರೆ ಅಭಯಶೀಲ, ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸಿನು ಯುವರಾಜ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸಿನು ಯೋಗಾನಂದ್, ಪೋಷಕರ ಸಂಘಟನೆ ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮಗೆ ನಾನು ಮೊದಲಿಗೆ ಬರೋದು, ಪ್ರತಿ ವರ್ಷ ಇದೇ ಹಾಡು, ಇದೇ ಗೋಳು, ಯಾಕಪ್ಪ ಏರಿಕೆ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಆ ವಿಚಾರ ಅಲ್ಲಿಗೆ ಸತ್ತು ಹೋಗುತ್ತೆ, ಮತ್ತೆ ನೆಕ್ಸ್ಟ್ ವರ್ಷ ಬರುತ್ತೆ, ಮತ್ತೆ 20% ಏರಿಕೆ ಮಾಡ್ತಾರೆ. ಯಾವಾಗ ಸರ್ ನಿಲ್ಲೋದು? ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲಿಗೆ ಈಗ ಮೊದಲನೇದಾಗಿ ಏನೀಗ 15ರಿಂದ 20% ಶುಲ್ಕವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಸಂಘಟನೆ ಹೇಳ್ತಾರೆ. ಓಕೆ, ಅವ್ರಿಗೆ ವೈಜ್ಞಾನಿಕವಾಗಿ ಶಾಲಾ ಶುಲ್ಕವನ್ನು ಹೇಗೆ ಡಿಫೈನ್ ಮಾಡಬೇಕು, ಹೇಗೆ ತಗೋಬೇಕು, ಯಾಕೆ ತಗೋಬೇಕು ಅನ್ನೋ ಪರಿಜ್ಞಾನ ಇಲ್ಲ. ನಾವು ಇದನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ಈಗ ಅಗತ್ಯ ವಸ್ತುಗಳ ಬೆಲೆ ಪ್ರತಿನಿತ್ಯ ಏರ್ತಾನೆ ಇದೆ. ಅದನ್ನು ಕೂಡ ಪೋಷಕರು ಭರಿಸ್ಬೇಕಲ್ಲ. ಅದು ಸಹಜವಾಗಿ ಕೋಟ್ಯಾಂತರ ಜನ ಇರೋ ಪೋಷಕರು ಮಕ್ಕಳು ಶಾಲೆ ಸಿಸ್ಟಮ್ ಒಳಗಡೆ ಇದ್ದಾರೆ. ಈಗ ಅವರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಮತ್ತು ಕೂಲಿ ಕಾರ್ಮಿಕರು, ಅವರು ಜೀವನ ನಿರ್ವಹಣೆ ಮಾಡೋದು, ಮನೆ ಬಾಡಿಗೆ ಕಟ್ಟೋದು, ಇನ್ನಿತರ ಎಲ್ಲ ಶುಲ್ಕ ಏರಿಕೆ ಆಗಿರೋದ್ರಿಂದ ಅವರು ಜೀವನ ನಿರ್ವಹಣೆ ಮಾಡಬೇಕು. ಅದ್ರ ಜೊತೆಗೆ ಶಾಲೆಗಳಿಗೂ ಕೂಡ ಭಾಳ ಇಂಪಾರ್ಟೆಂಟು. ಮಕ್ಕಳ ಶಿಕ್ಷಣ ಅವ್ರಿಗೆ ಭಾಳ ಅತ್ಯಗತ್ಯವಾಗಿ ಕ್ವಾಲಿಟಿ ಎಜುಕೇಷನ್ ಬೇಕನ್ನೋ ಕಾರಣಕ್ಕೆ ನಾವು ಖಾಸಗಿ ವಲಯಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಈಗ ಅಲ್ಲಿ ಆ ಮಕ್ಕಳ ಪೋಷಕರಿಂದ ಯಾವ ರೀತಿಯನ್ನ ಶುಲ್ಕವನ್ನು ವೈಜ್ಞಾನಿಕವಾಗಿ ಹೆಚ್ಚಳ ಮಾಡಬೇಕು, ಅದಕ್ಕೆ ಸೈಂಟಿಫಿಕ್ ಆದಂಥ ರೀಸನ್ ಏನು ಅನ್ನೋದನ್ನ ಯಾವ ಒಕ್ಕೂಟಗಳು ಇದುವರೆಗೆ ಪೋಷಕರ ಗಮನಕ್ಕೆ ತರ್ತಾ ಇಲ್ಲ. ಇಲ್ಲಿ ಹಲವಾರು ಸಂಘಟನೆಗಳು, ಖಾಸಗಿ ಆಡಳಿತ ಮಂಡಳಿಗಳು ಇದಾವೆ. ಅವರು ಕೆಲವು ಶಾಲೆಗಳ ಒಕ್ಕೂಟಗಳು, ದೊಡ್ಡ ದೊಡ್ಡ ಶಾಲೆಗಳ ಒಕ್ಕೂಟಗಳು ಬಾಯಿ ಬಿಡ್ತಾ ಇಲ್ಲ. ಇನ್ನ ಕೆಲವರು ನಾವು 8ರಿಂದ 12%, 15% ಅಂತ ಹೇಳ್ತಾರೆ, 15ರಿಂದ 20% ಹೇಳ್ತಾರೆ. ಇದು ಒಟ್ಟಾರೆ ಕ್ಲಾರಿಟಿ ಇಲ್ಲ. ಹೌದು. ಮೊದಲನೇದಾಗಿ ನಾವು ಈ ರೀತಿಯ ಅನ್ಸೈಂಟಿಫಿಕ್ ಆಗಿ 15-20% ಹೆಚ್ಚಳ ಮಾಡೋದನ್ನ ರಾಜ್ಯ ಪೋಷಕರ ಸಂಘಟನೆ ಒಕ್ಕೂಟಗಳಿಂದ ವಿರೋಧ ಮಾಡ್ತದೆ. ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾರೆ. ಏನಾರ ಕಾನೂನಲ್ಲಿ ಅವಕಾಶ ಇದ್ರೆ ತಂದಿಡಬೇಕು ಅವರು. ನಾನು ಶಶಿಕುಮಾರ್ ಅವ್ರನ್ನ ಕೇಳ್ತೀನಿ. ಸರ್, ಕಾನೂನಲ್ಲಿ ಅವಕಾಶ ಇದೆಯಾ? ಒಂದು ತಿಳ್ಕೊಂಡಂಗೆ 10ರಿಂದ 15% ಮಾಡಬಹುದು ಅಂತ ಒಂದು ರೂಲ್ಸ್ ಇದೆ. ಆದ್ರೆ 15ರಿಂದ 20% ಮಾಡೋದು ತಪ್ಪಲ್ವಾ? ಈಗ ಯೋಗಾನಂದ್ ಏನು ಹೇಳಿದ್ರು ಅದಕ್ಕೆ ನನ್ನ ಸಹಮತ ಕೂಡ ಇದೆ. ಆಮೇಲೆ ಅತ್ಯಂತ ಖಂಡನೀಯ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನೋ ಕೂತ್ಕೊಂಡ್ಬಿಟ್ಟು 20-30% ನಾವು ಏರಿಸ್ತೀವಿ ಅಂದ್ಬಿಟ್ರೆ ಏರ್ಸೋ ಸ್ಕೂಲ್ ಯಾರಿದ್ದಾರೆ? ಆದ್ರೆ ಕೆಲ ಬಂಡ ಶಾಲೆಗಳು ಇದಾವೆ, ಬೆರಳೆಣಿಕೆಯಷ್ಟು ಇದಾವೆ. ಅದಕ್ಕೆ ತಕ್ಕನೆ ಪಾಲಕ ಪೋಷಕರು ಕೂಡ ಇದ್ದಾರೆ. ಹೋಗಿ ಅಂತ ಶಾಲೆಗಳೇ ಅವಲಂಬಿತ ಆಗಿರೋರು 2 ಲಕ್ಷ 3 ಲಕ್ಷ ತೆಗೆದುಕೊಳ್ಳೋ ಅಂತ ಶಾಲೆಗಳಿದಾವೆ. ಇಲ್ಲಿ ಅದು 2 ಕಡೆ ಕನ್ಸನ್ಸ್ ಇರೋದು. ಒಂದು ಕಡೆ ಬಿಟ್ರೆ ರಾಜ್ಯದಲ್ಲಿ 95% ಶಾಲೆಗಳು ಕೇವಲ ಇವತ್ತಿಗೂ ಕೂಡ 10ರಿಂದ 40ರಿಂದ 50 ಸಾವಿರ ರೂಪಾಯಿ ಒಳಗೆ ತೆಗೆದುಕೊಳ್ಳುವಂತ ಶಾಲೆಗಳು ಇರೋದು. ಬೆಂಗಳೂರಲ್ಲಿ ನಾನು 5,000 ಶಾಲೆ ಕೊಡ್ತೀನಿ, 50ರಿಂದ 60 ಸಾವಿರದ ಒಳಗಡೆ ಇರತಕ್ಕಂಥ ಒಂದು 6,500-7 ಸಾವಿರ ಶಾಲೆಗಳು ಇದಾವೆ. ಅದು ಅನಧಿಕೃತವೂ ಸೇರಿ. ಆದ್ರೆ ಎರಡನೇ ಅಂಶ, ನಿಯಮಾನುಸಾರ 8ರಿಂದ 15% ಅನ್ನತಕ್ಕಂಥ ಒಂದು ನಾವು ಏನು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೇವೆ, ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೇವೆ ಕ್ಯಾಂಪ್ಸ್ ಮತ್ತೆ ಇತರೆ ಸಂಘಟನೆಗಳು ಕೂಡ ಮುಖ್ಯವಾಗಿರ್ತಕ್ಕಂಥವು. ಆದ್ರೆ ಜನಸಾಮಾನ್ಯರಿಗೆ ನೀವು ಈ ಒಂದು ವಿಷಯವನ್ನ ತಂದಿದ್ದೀರಾ, ಪಾಪ ಮುಖ್ಯ ಅದರ್ಸ್ ಕೂಡ ಇದ್ದಾರೆ. ನಾನು ಒಂದು ವಿಷಯ ಗಮನಕ್ಕೆ ತರಬೇಕು, ಇನ್ಕ್ಲೂಡಿಂಗ್ ಯೋಗಾನಂದಿಗೆ. ನಿನ್ನೆ ಒಂದು ಆದೇಶ ಬಂತು, 24% ಟೆಕ್ಸ್ಟ್ ಬುಕ್ ಮೇಲೆ ರೈಸ್ ಮಾಡವ್ರೆ, ಗೌರ್ಮೆಂಟ್ ಕೊಡೋದು. ಇದನ್ನ ಈ ಕಡೆ ಇರೋಣ, ಒಂದ್ ನಿಮಿಷ ಈ ಕಡೆ ಇರೋಣ. ಅದರ 3 ದಿನದ ಹಿಂದೆ ಒಂದು ತ್ಯಾಜ್ಯದ ಬಂತು. ಕನಿಷ್ಠ 10,000 ಇರ್ತಕ್ಕಂಥ ಒಂದು ಶಾಲೆಗೆ ಒಂದು ತಿಂಗಳಿಗೆ 70,000 ರೂಪಾಯಿ ಕಟ್ಟಬೇಕು. ಯಾವ್ದ್ರ ಮೇಲೆ? ಈ ಗೃಹೇತರ ಶಾಲೆ ಕೂಡ ಅದಕ್ಕೆ ಡಿಫೈನ್ ಇಲ್ಲ. ಒಂದು ವರ್ಷಕ್ಕೆ ಅಲ್ಲಿಗೆ 8 ಚಿಲ್ಲರೆ ಲಕ್ಷ ಕಟ್ಟೋದಾದ್ರೆ ಯಾರ ತಲೆ ಮೇಲೆ ಸ್ವಾಮಿ? ನಮ್ಮ ಶಾಲೆಗಳನ್ನ ನೀವು ನಮ್ಮಿಂದ ವಸೂಲಿ ಮಾಡಕ್ ನಮ್ಮನ್ನ ಇಟ್ಕೊಂಡಿದ್ದೀರಾ ಅಂತ ನಾನು ನೇರವಾಗಿ ಅಪವಾದ ಮಾಡ್ತೀನಿ ಸರ್ಕಾರದ ಮೇಲೆ. ಇನ್ನೊಂದು ವಿಷಯ,
ಇದು ಬರೀ ತ್ಯಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಮೊನ್ನೆ ನಾನು ಯೋಗಾನಂದ ಹತ್ರನು ಹೇಳ್ತಾ ಇದ್ದೆ, ಟಾಯ್ಲೆಟ್ ರೂಮ್ ಅಲ್ಲಿ ಕುತ್ಕೊಂಡು ಇತ್ತೀಚೆಗೆ ಇರ್ತಕ್ಕಂಥ ಖರ್ಚು ವೆಚ್ಚವನ್ನ ಬರದೆ 49 ಅಂಶಗಳು ಒಂದು ಸ್ಯಾಲರಿನ ಬಿಟ್ಟು, ಇವತ್ತು ನಾವು ಮಾತಾಡ್ಬೇಕಾದ್ರೆ ನೇರವಾಗಿ ಬರೋದು ಸಂಬಳ ಅಂತ. ಈ ವಿಚಾರನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಅಂದ್ರೆ ಗೊತ್ತಾಗುತ್ತೆ. ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಬರ್ದಿದ್ದೀರಾ. ನಮ್ಮ ಬೆಳಗ್ಗೆ 4:15 ಎದ್ದೇಳ್ತೀವಲ್ಲ, ಎದ್ದವಾಗ ಕುತ್ಕೊಂಡು ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ESI PF ಪ್ರೊಫೆಷನ್ ಬಿಟ್ಟಿರೋದು ಗಾಳಿಗೊಂದು ಬಿಟ್ರೆ ಇನ್ನೆಲ್ಲಾ ಟ್ಯಾಕ್ಸ್ ಬಿಟ್ರೆ ಅದನ್ನ ಬಿಟ್ಟು ಈ 4 ವರ್ಷದಲ್ಲಿ ಫೈರ್ ಸೇಫ್ಟಿ, PWD, ಲ್ಯಾಂಡ್ ಕನ್ವರ್ಷನ್ 15 ದಿನದ ಮುಂಚೆ ಒಂದು ಆದೇಶ ಬಂತು ಯೋಗಾನಂದ್. ಒಂದು ಶಾಲೆ ಇದ್ರೆ 2 ಮಕ್ಕಳು ಜಾಸ್ತಿ ಆದ್ರೆ ಇನ್ನೊಂದು ಅನುಮತಿ ಪಡಿಬೇಕು ಹೆಚ್ಚಿಗೆ ತರಗತಿಗೆ. ಅದಕ್ಕೆ ದುಡ್ಡು ಕಟ್ಟಿ ಅಲ್ಲಿ ಹೆಚ್ಚಿಗೆ ತರಗತಿಗೆ ಒಂದು 18ಕ್ಕೆ 20 ನೇಮಿಸ್ಬೇಕಂತೆ. ಅದಕ್ಕೆ ಅನುಮೋದನೆ ಪಡಿಬೇಕು. ಯಾರಿಂದ? ಕಟ್ಟಡದ ಅನುಮೋದನೆ ಪಡಿಬೇಕು ಅಂದ್ರೆ BBMP ಇಂದ. ಅದಕ್ಕೆ ಇವತ್ತಿಗೆ ಪಡಿಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಲಂಚ. ಇದು ಹೆಂಗಾಗಿದೆ ಅಂದ್ರೆ ಮೊದಲಿದ್ದಿದ್ದು ಬರೀ ಶಿಕ್ಷಣ ಇಲಾಖೆ, ಇವತ್ತು ಎಲ್ಲಾ ಇಲಾಖೆ ಸೇರಿ. ನಾನು ಗಾಡಿ ಬಗ್ಗೆ ಮಾತನಾಡ್ತಾ ಇದ್ದೆ. ಯಾಕೆಂದ್ರೆ ವಿಷಯ ನಾವು ಯಾರೇ ಆಗಿರ್ಲಿ ಈ ಎಲ್ಲಾ ಖರ್ಚುಗಳು ಎಲ್ಲಾದೂ ಜಾಸ್ತಿ ಆಗ್ತಾ ಇದೆ ನಾಗರಿಕರಿಗೆ. ಅದ್ರಲ್ಲಿ ನಾನು ಒಬ್ಬ. ಅದು ಜಾಸ್ತಿ ಆದಾಗ ಅದು ಎಲ್ಲವೂ ಸುತ್ತೊಡೆದು ಶಾಲೆಗೂ ಇದೆ, ಯಾವುದು ಬಿಟ್ಟಿಲ್ಲ. ಜೊತೆಗೆ ಗಾಡಿದು ಮೊದ್ಲು ಗಾಡಿಗಳು ಬರೀ ರಿಪೇರಿ ಆದ್ರೆ ರಿಪೇರಿಗೆ ಮಾತ್ರ ಚಾರ್ಜ್ ಆಗೋದು. ಇವತ್ತು ಆ ಗಾಡಿನ ತೆಗೆದುಕೊಂಡು ಹೋಗಿ ರಿಪೇರಿನ ಡಿಟೆಕ್ಟ್ ಮಾಡೋದಕ್ಕೆ ಕಡ್ಡಾಯವಾಗಿ ಕಂಪ್ಯೂಟರ್ ಅಲ್ಲಿ ಹಾಕ್ಬೇಕು. 4,500 ರೂಪಾಯಿ ಒಂದ್ಸಲ. ಅದು 200 ರೂಪಾಯಿ 300 ರೂಪಾಯಿ ಇದಾದ್ರೆ ಟ್ಯಾಕ್ಸು, ರೋಡ್ ಟ್ಯಾಕ್ಸು 4 ಪಟ್ಟು ಜಾಸ್ತಿ ಆಯ್ತು. ಇನ್ಸೂರೆನ್ಸ್ 106 ಪಟ್ಟು ಜಾಸ್ತಿ ಆಗಿದೆ. ಅದನ್ನ ಹೊರತುಪಡಿಸಿ ಬೇರೆ 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 ಇದಾವೆ. ಮಿಷಿನಿಗೆ ಹಾಕ್ಬೇಕು FC ಗೆ. ಮೊದ್ಲು ನಿಮ್ಗೆ ಹೋಗ್ಬಿಟ್ಟು ಲಂಚ ಇಲ್ಲದೆ ಅಂತೂ ಮಾಡಲ್ಲ. ಒಂದು ಎರಡನೇದೀಗ ಅದ್ರ ಜೊತೆಗೆ ಮಿಷಿನ್ ಒಳಗೆ ಕಳಿಸ್ಬೇಕು ಗಾಡಿನ. ಅದಕ್ಕೆ 16,000. ಏನ್ ಸ್ವಾಮಿ ಅಂದ್ರೆ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಕಾಂಪೋನೆಂಟು ನೀವು ವೈಯಕ್ತಿಕವಾಗಿ ನಾವು ನೋಡೋದಾದ್ರೆ ಎಲ್ಲಾ ಕಡೆಯಿಂದ ಕಮರ್ಷಿಯಲ್ ಆದ್ಮೇಲೆ ಆ ಶಾಲೆಯವನು ಇವತ್ತು ರಾಜ್ಯದಲ್ಲಿ ಇನ್ನೊಂದು ಅಂಶ ಹೇಳ್ತೇನೆ, ಇಡೀ ಸಮಾಜ ತಿಳ್ಕೊಬೇಕು ಇದನ್ನ. ಇವತ್ತು ನೀವು ಒಂದು ವರ್ಷಕ್ಕೆ ನೀವು 700-800 ಶಾಲೆಗಳು ಹೊಸದಾಗಿ ಕೊಡ್ತಾ ಇದ್ದೀರಾ, ಮಕ್ಕಳು ಹುಡ್ತಾ ಇಲ್ಲ. ಇರ್ತಕ್ಕಂಥ ಮಕ್ಕಳು ಡಿವೈಡ್ ಆಗಿ ಹೋಗ್ತಾ ಇದ್ದಾರೆ. ನ್ಯಾಚುರಲ್ ಆಗಿ ಪರ್ ಚೈಲ್ಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವೂ ಸೈಂಟಿಫಿಕ್ ಅಂದಿದ್ದಕ್ಕೆ ನಾನು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಕೊಡ್ತೀನಿ. ಬೇಕಾದ್ರೆ ಇದು ಆರ್ಥಿಕವಾಗಿ ಕೂಡ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇದೆ. ಯುವರಾಜ್ ಸರ್ ಸಾಮಾಜಿಕ ಕಾರ್ಯಕರ್ತರು, ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ. ಅವರು ಯಾಕೆ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ ಅಂತ ಕಾರಣಗಳನ್ನ ಕೊಟ್ಟರೆ ಒಂದಿಷ್ಟು ಅದೆಲ್ಲ ಸುಮ್ಮನೆ ಸುಳ್ಳು, ಯಾರು ಮಾಡು ಇಲ್ಲ, ಅದು ಬೇರೆ. ಆದ್ರೆ ನಾನು ಹೇಳ್ತೀನಿ ಶಶಿಕುಮಾರ್ ಸರ್, ನೀವು ಹೇಳಿದ್ರಿ ಕೆಲವು ವಿಷಯಗಳು. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಎಲ್ಲ ಕಡೆ ತಿರುಗಾಡುವಂಥದ್ದು, ಈ ಮಧ್ಯಮ ವರ್ಗರು ನೋವು ಏನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ನಾನು ಓಡಾಡಿ ನೋಡಿದ್ದೀನಿ. ಈ 15%, 20% ಮಾಡಿಲ್ಲ ಅಂತ ಹೇಳಿಕೆ ಹೋಗ್ಬೇಡಿ. ಪ್ರತಿ ವರ್ಷನೂ 15% ಮಾಡ್ಕೊ ಬರ್ತಾನೆ ಇದ್ದಾರೆ. ಅಲ್ಲ, ಮಾಡಿಲ್ಲ ಅಂದ್ರೆ ಈ ವಿಚಾರ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಈಗ ಏನಾಗುತ್ತೆ, ಸ್ಕೂಲ್ಗೆ ಅವರು ಡೊನೇಷನ್ ಕೇಳಿ ಕಟ್ಟಿರ್ತಾರೆ. ತಿರ್ಗಾ ಅವ್ರಿಗೆ ಏನಾಗುತ್ತೆ, ಪಕ್ಕದಲ್ಲಿ ಒಬ್ರು ಅವ್ರ ಪಾಪ ಅವ್ರ ತಾಯಿ ಇರ್ಬೋದು, ತಂದೆ ಇರ್ಬೋದು, ನನ್ನ ಪಾಪು ಆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಂತ ಅವರು ಹಿಂಸೆ ಮಾಡ್ತಾರೆ. ಆ ಮಧ್ಯಮ ವರ್ಗದವರು ಏನೋ ಮಾಡಿ ಸೇರಿಸ್ಬೇಕು ಅಂತ, ಅದು 30,000 ಇರ್ಬೋದು, 50,000 ಇರ್ಬೋದು, ಒಂದೊಂದು ಸ್ಕೂಲಲ್ಲಿ ಒಂದು ಇರ್ತದೆ. ಕೆಲವರು ಎಲ್ಲ ದೊಡ್ಡ ಅಧಿಕಾರಿಗಳು, ಮಿನಿಸ್ಟರ್ಗಳು ಸ್ಕೂಲ್ಗಳು ಇರ್ತದೆ. ಕೆಲವೆಲ್ಲ ಸ್ಟ್ರೈಕ್ ಮಾಡಿದಾಗ ಕೆಲವೆಲ್ಲ ಮುಚ್ಚಾಕ್ತಾರೆ. ಇದು ಆಗ್ಬಾರ್ದು. ಬಡ ಮಕ್ಕಳಿಗೆ ಏನಾಗುತ್ತೆ ಅಂತ ಸೇರಿಸ್ತಾರೆ. ಸೇರಿಸಿದಾಗ ತಿರ್ಗಾ ಅಮೌಂಟ್ ಅಂತ ಸೆಕೆಂಡ್ 2 ಟೈಮ್ ಕಟ್ಟಬೇಕು ಅಂತ ಹೇಳಿರ್ತಾರೆ. ಅವ್ರಿಗೆ ಕಟ್ಟಕ್ಕಾಗದೆ ಆ ನೋವು ಅನುಭವಿಸಿದ್ನ ಕಣ್ಣಿಂದ ನೋಡಿದ್ದೀನಿ. ಹಾಲ್ ಟಿಕೆಟ್ ಕೊಡಲ್ಲ, ಎಕ್ಸಾಮ್ ಬರೀಕ್ ಬಿಡಲ್ಲ, ಟಾರ್ಚರ್. ಬೇರೆ ಸ್ಟೂಡೆಂಟ್ ಮಕ್ಕಳುಗಳ ಮುಂದ್ಗಡೆ ನಿಲ್ಲಿಸ್ತಾರೆ. ಆ ನೋವಿರುವ ಮಧ್ಯಮ ವರ್ಗದವರು ಆ ತಂದೆ ತಾಯಿಯ ನೋವನ್ನ, ಅವಮಾನನ, ಇದನ್ನ ಈ ಒಂದು ಸರ್ಕಾರ ಜಾಸ್ತಿ ಎಲ್ಲ ಮಾಡ್ತಾ ಇದೆಯಲ್ಲ. ನೀವು ಡೀಸೆಲ್ ಅಂತ ಹೇಳಿದ್ರು ಶಶಿಕುಮಾರ್ ಅವರು, ಸಾರು ಹೇಳಿದ್ರು ಡೀಸೆಲ್ ಅಲ್ಲ, ಸತ್ಯಾಗ್ರಹ ಬರ್ತ್ ಸರ್ಟಿಫಿಕೇಟ್ ಕೂಡ ಜಾಸ್ತಿ ಮಾಡಿದ್ರು 1:5. ಇಲ್ಲಿ ಸರ್ಟಿಫಿಕೇಟ್ ಡೀಸೆಲ್ ಜಾಸ್ತಿ ಆದಾಗ ಅವ್ರು ಜಾಸ್ತಿ ಮಾಡ್ತಾರೆ ಫೀಸು. ಯಾರು ಏನು ಮಾಡಕ್ಕಾಗಲ್ಲ, ಒಂದೇ ಅಂತಲ್ಲ, ಆಲ್ ರೇಟ್ ಇಂದ ಜಾಸ್ತಿ ಮಾಡಿದ್ದಾರೆ. ಕರೆಂಟ್ ಕಮರ್ಷಿಯಲ್ ಕಟ್ತೀವಿ, ನೀರ್ ಕಮರ್ಷಿಯಲ್ ಮಾಡಿದ್ದಾರೆ. ಈಗ ಇವರು ಕರೆಂಟ್ ಫ್ರೀ ಅಂತ ಹೇಳ್ತಾರೆ, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಕೇವಲ 20% ಜನಗಳಿಗೂ ಮಾತ್ರ. ಮಿಕ್ಕಿದ್ದು ಮಧ್ಯಮ ವರ್ಗದವ್ರ ಮೇಲ್ಗಡೆ 1:10% ಹಾಕಿದ್ದಾರೆ. ಇದನ್ನ ಮಧ್ಯಮ ವರ್ಗದವ್ರು ಅನುಭವಿಸ್ತಾ ಇದ್ದಾರೆ. ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಎಷ್ಟು ಕಷ್ಟ ಪಡ್ತಾ ಇದಾರಂತೆ. ನಾನು ಮೊನ್ನೆ ಒಂದು ಯಾವ್ದೋ ಸ್ಕೂಲಲ್ಲಿ ಆ ಪಾಪುನ ಎಕ್ಸಾಮ್ ಕುಣಿಸಿಲ್ಲ, ಇಷ್ಟು ಉದ್ದ ಹುಡುಗ, ಎಲ್ಲಾರು ಇದ್ರಗಡೆ ನಾನು ಎಲ್ಲ ಇದ್ರಗಡೆ ಬೋದ್ಬಿಟ್ರು ಅಂತ ಬಂದು ನಿಂತ್ಕೊಂಡ್ಬಿಟ್ಟಾರ. ನೋಡಿ ನಾನು ಫೋನ್ ಮಾಡಿ 4 ದಿವಸ ಟೈಮ್ ಕೊಡ್ರಿ, ದುಡ್ಡು ಕಟ್ಟಿದಾರಲ್ಲ ಅವರು ನಿಮ್ಗೆ ಅಂತ ಹೇಳ್ದಕ್ಕೆ, ಇಲ್ಲ ಸರ್
ನಂದು ಆಡಳಿತ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಅಂತ ಆಚೆ ನಿಲ್ಲಿಸ್ತಾರೆ. ಮಧ್ಯಮ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಈ ಸ್ಕೂಲ್ ಯಾರೇ ಇರ್ಬೋದು, ನಾನು ಯಾರು ಪರ ಒಬ್ರು ಸರಿ ಇಲ್ಲ ಅಂತ ವಾದ ಮಾಡಲ್ಲ. ಒಗ್ಗಟ್ಟಲ್ಲಿ ಇದನ್ನ ಎದುರಿಸ್ಬೇಕು. ಸ್ಕೂಲ್ ಮಾತ್ರ ಅಲ್ಲ ಸರ್, ಸರ್ಕಾರನೂ ಸರ್ಕಾರನೂ ಒಗ್ಗಟ್ಟಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಸ್ಕೂಲ್ಗೆ ಅಡ್ಮಿಷನ್ ಜಾಸ್ತಿ ಆಯ್ತು, ನಮ್ಮ ಸ್ಕೂಲ್ಗೆ ಅವ್ರಿಗೆ ಕಮ್ಮಿ ಆಯ್ತು, ಇದನ್ನ ಬಿಟ್ಬಿಡ್ಬೇಕು. ಬಡ ಮಕ್ಳಿಗೆ ನೋಡಿ, ಅವರು ಒಳ್ಳೆ ಸ್ಕೂಲ್, ಅವ್ರ ಹೆಸರಿದ್ದೆ, ಅವರು ಆ ಮಾಸ್ಟರ್ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ಅವ್ರು ಪಾಠ ಮಾಡಿದಾಗ ಆ ಹುಡುಗರು ಓದುವಂತ ಒಳ್ಳೆತನ ಇದ್ರೆ ಹುಡುಕ ಬಂದು ಮಾಡ್ತಾರೆ. ಇಲ್ಲಿ ಏನಾಗ್ತೈತೆ, ನಾನು ಎಲ್ಲಾರ ಮೇಲೂ ಶಶಿಕುಮಾರ್ ಸರ್ ಕೆಟ್ಟವರು ಒಳ್ಳೆಯವರು ಅನ್ನೋ ಭಾವನೆ ಹೇಳಲ್ಲ. ಮಧ್ಯಮದವ್ರಿಗೆ ಏನು ಅನುಭವಿಸ್ತಾ ಇದಾರೆ ಅಂತ ನಾನು ನೋಡಿದ್ದೀನಿ. ನಾನು 4-5 ಸಲ ನಾನೇ ಟೈಮ್ ಕೊಡ್ತೀನಿ. ನೀವೇನು ಹೇಳಿದ್ರಲ್ಲ, ಇದಕ್ಕೆ ಈಗ ರಾಜ್ಯದಲ್ಲಿರೋ 95% 97% ಹೇಳಿದ್ನಲ್ಲ, ನೀವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಇಲ್ಲಿರೋ ಪ್ರತಿಯೊಬ್ರು ಈ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು ಕೂಲಿ ಕಾರ್ಮಿಕರ ಮಕ್ಕಳು, ರೈತಾಪಿ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು, ಕ್ಯಾಬ್ ಓಡಿಸೋರ್ ಮಕ್ಕಳು, ಇಂಥವ್ರೆ. ಆದ್ರೆ ಅಲ್ಲಿ ಕೂಡ 10-15% ಮಕ್ಕಳು ಶುಲ್ಕ ಸರಿಯಾಗಿ ಕಟ್ಟೋದೇ ಇಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಆ ಶಾಲೆಗಳು ಬದುಕಬೇಕಾಗಿದೆ. ಆದ್ರೆ ಈ ಇನ್ನೊಂದು ಕಡೆ ಇರೋ ಹೊರೆ ಇದೆಯಲ್ಲ ನೋಡಿ, ಅವರಿಗೆ ಹೆಂಗಾಗಿದೆ, ಅವರು ನಿಮ್ ತರನೇ ನಮ್ ತರನೇ ಮಧ್ಯಮ ವರ್ಗದವರು ಈ ಕಡೆ ನರಳಾಡ್ತಾ ಇದಾರೆ. ದೊಡ್ಡ ಶಾಲೆಗಳಿಗೆ ಪ್ರತಿಷ್ಠೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸೇರಿಸ್ಬಿಡ್ತಾರೆ, ಅವ್ರ ಹತ್ರ ದುಡ್ಡುಗಳು ಇರ್ತವೆ. ಈ ಮಧ್ಯಮವ್ರು, ನೀವು ಗುಲ್ಬರ್ಗ ಬನ್ನಿ, ರಾಯಚೂರು ಬನ್ನಿ, ನೀವೇನ್ ಹೇಳಿದ್ರಲ್ಲ, ನಾನು ಪ್ರತಿ ಮೂಲ ಮೇಲೆ ಓಡಾಡಿದೀನಿ. ಇವತ್ತಿಗೂ 15,000 ಸರ್, 20,000 ತೆಗೆದುಕೊಂಡು ಅದ್ರಲ್ಲಿ ಮೊದ್ಲೆಲ್ಲ 2,000 ರೂಪಾಯಿ ಟೀಚರ್ ಬರೋರು, ಇವತ್ತು 15-20,000 ರೂಪಾಯಿ ಕಮ್ಮಿ ಟೀಚರ್ ಬರಲ್ಲ, ಆಯಾ ಬರಲ್ಲ. ಶಶಿಕುಮಾರ್ ಸರ್, ಯಾಕಂದ್ರೆ ಸರ್ ಇನ್ನೊಂದು ಹೇಳ್ತೀನಿ, ಆ ಸ್ಕೂಲ್ ಬುಕ್ಗೆ ನಾನು ನೋಡ್ದಂಗೆ 2,500 3,000 ಐತಿ. ಇವತ್ತು ಎಷ್ಟಾಗಿದೆ, 14,000 ಅಂತಾರೆ ಬುಕ್, ಸ್ಕೂಲ್ ಬುಕ್ ಕೊಡಕ್ಕೆ. ಒಬ್ಬ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅವ್ನಿಗೆ 14,000 ಸ್ಕೂಲ್. 14,000 ಅಲ್ಲ, ಇಲ್ಲಿರೋ ತಪ್ಪು ನಾನು ಇದನ್ನ ಖಂಡಿಸ್ತಾ ಇದ್ದೇನೆ. ಆದ್ರೆ ನೋಡಿ, ಒಂದ್ ಹೇಳ್ತೀನಿ, ನೀವು ಸ್ಕೂಲ್ ಅವ್ರು ಇದು ಮಾಡಿದ್ರು, ಆ ಸ್ಕೂಲ್ ಅವ್ರು ಮಾಡೋದಿಕ್ಕೆ ಅವಕಾಶ ಕೊಟ್ಟಿರೋದು ನಮ್ ನಾಗರಿಕತೆ. ಇವತ್ತು ನಿಮ್ ಬಂಧು ಬಳಗ, ನಿಮ್ಮ ಅಕ್ಕಪಕ್ಕದವ್ರ ಪ್ರತಿಷ್ಠೆಗೋಸ್ಕರ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಹೆಚ್ಚು ದುಡ್ಡು ಕೊಟ್ರೆ ಗುಣಮಟ್ಟ, ಹೆಚ್ಚು ಪುಸ್ತಕ ಬೆಲೆ ಇದ್ರೆ, ಹೆಚ್ಚು ಭಾರ ಇದ್ರೆ ಗುಣಮಟ್ಟ ಅನ್ನೋದು ಹೋಗ್ಬೇಕು. ಇವತ್ತಿರೋದು 6 ಸಬ್ಜೆಕ್ಟ್ ಸರಿಯಾಗಿ ಪಾಠ ಮಾಡಕ್ ಟೈಮ್ ಇಲ್ಲ. 240 ದಿನದಲ್ಲಿ ರಾಮೋರೆ, ಅದ್ರಲ್ಲಿ ಒಂದು ಕನಿಷ್ಠ ಪಕ್ಷ ಆದ್ರೆ 40 ದಿನ ಬರೀ ಈ ಬರ್ತಡೇ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಆ ಇಲಾಖೆದು ಹೋಗ್ಬಿಡುತ್ತೆ. ಇಲ್ಲಿ ನಾವು ನಿಜವಾಗ್ಲೂ ಶಿಕ್ಷಣದ ಗುಣಮಟ್ಟ ಸಾಯಿಸ್ತಾ ಇದ್ದೀವಿ. ನಾನು ಅಭಯಶೀಲ ಮೇಡಮ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಮೇಡಮ್, ನೀವು ಒಬ್ಬರು ಪೋಷಕರಾಗಿ ನಿಮ್ಗೆ ಕಷ್ಟ ಗೊತ್ತಿರುತ್ತೆ, ಮಕ್ಕಳು ಪ್ರತಿನಿತ್ಯ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ವರ್ಷಕ್ಕೆ ಇಷ್ಟೆಲ್ಲ ಫೀಸು, ಪ್ರತಿ ವರ್ಷ ಫೀಸ್ ಏರಿಕೆ ಆಗ್ತಾ ಹೋದ್ರೆ ಮಧ್ಯಮ ವರ್ಗದವರಿಗೆ, ಬಡ ವರ್ಗದವರಿಗೆ ಹೊರೆ ಆಗಲ್ವಾ? ಯಾಕೆ ಸರ್ಕಾರ ಖಂಡಿತವಾಗಿಯೂ ಹೊರೆ ಆಗತ್ತೆ. ಯಾಕೆ ಅಂತಂದ್ರೆ, ಒಂದು ಏರಿಯಾದಲ್ಲಿ ಹಲವಾರು ಥರ ಒಂದು ಎಜುಕೇಷನಲ್ ಸಿಸ್ಟಮ್ ಇರುತ್ತೆ. ಒಂದು KLE ಸೊಸೈಟಿ ಇರ್ಬೋದು, ಇನ್ನೊಂದು ನಾರ್ಮಲ್ ಅಪೋಲೋ ಸ್ಕೂಲ್ ಇರ್ಬೋದು, ನಾರಾಯಣ ಸ್ಕೂಲ್ ಇರ್ಬೋದು. ಒಂದೊಂದು ಸ್ಕೂಲಿಂದ ಸ್ಕೂಲಿಗೆ ಡಿಫ್ರೆಂಟ್ ಆದಂತ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಇದು ಒಂದು ಶಿಕ್ಷಣ ಮಾಫಿಯಾ. ಒಂದು ಅಪ್ಲಿಕೇಶನ್, ಒಂದು ಮಗುನ ಸೇರಿಸಬೇಕು ಅಂದ್ರೆ 1 ವರ್ಷದಿಂದ ಅಪ್ಲಿಕೇಶನ್ ಹಾಕ್ಬೇಕು ಆನ್ಲೈನ್ ನಲ್ಲಿ, ಆಯ್ತಾ? ಇಮಿಡಿಯೇಟ್ ಆಗಿ ಯಾವ್ದು ಸ್ಕೂಲಲ್ಲೂ ಕೂಡ ಸೀಟ್ ಸಿಗೋದಿಲ್ಲ ಸಣ್ಣ ಮಕ್ಳಿಗೆ. ಆಮೇಲೆ ಆ ಸೀಟ್ ತಗೊಳಕ್ಕೋಸ್ಕರ ಲಂಚ ಕೊಡ್ಬೇಕು. ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ಯಾಕೆ ಈ ತಾರತಮ್ಯ? ಈಕ್ವಲ್ ಫೀಸ್ ಸ್ಟ್ರಕ್ಚರ್ ಮಾಡಿ ಮಕ್ಕಳಿಗೆ. ಹೇಗೆ ಶಿಕ್ಷಣ ಸಂಸ್ಥೆಗಳು ಈಕ್ವಲ್ ಆಗಿ ನಡಿಬೇಕು ಅಂತ ಹೇಳಿ ರೂಲ್ಸ್ ನ ಮಾಡ್ತಾರೆ, ಆತರ ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಕೋಆಪರೇಷನ್ ನಡೀತಾ ಇದೆ. ಈಗಿನ ಸಮಸ್ಯೆಗಳಿಗೆ ಫ್ರೀ ಬಸ್ಸು, ಫ್ರೀ ಇದು ಕೊಡೋ ಬದಲು ಉಚಿತ ಶಿಕ್ಷಣ ಕೊಡಿ ಎಲ್ಲ ಮಕ್ಕಳಿಗೂ. ಇಷ್ಟು ವರ್ಷದಿಂದ ಇಷ್ಟು ವರ್ಷಕ್ಕೆ ಉಚಿತ ಶಿಕ್ಷಣ ಕೊಡಿ. ಕೊಟ್ಟಿರೋ ಸಾಲಲ್ವಾ ಪಂಚ ಗ್ಯಾರಂಟಿಗಳನ್ನ ಅಂತ ಕೇಳ್ತಾರೆ. ಈಗ ತಲೆ ಮೇಲೆ ಭಾರ ಆಗಿದೆ ನೋಡಿ. ಮೇಡಮ್ ಹೇಳ್ತಾರೆ ಒಂದೇ ಫೀಸ್ ಇಟ್ಬಿಡ್ಬೇಕು ಅಂತ. ನಿಮ್ಮ ಮನೇಲಿ ಮಾಡೋ ಅಡಿಗೆ, ಅವ್ರ ಮನೆಯಲ್ಲಿ, ನಮ್ಮ ಮನೇಲಿ ಮಾಡೋ ಅಡಿಗೆಗೆ ಖರ್ಚು ವೆಚ್ಚ ಬೇರೆ ಇರುತ್ತೆ. ಆಯಾ ಜಾಗ, ಆಯಾ ಗುಣಮಟ್ಟ ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ. ಸಂವಿಧಾನದ ಹಕ್ಕು ನಾವು ನೀವು ಬ್ರೀಚ್ ಮಾಡಕ್ಕಾಗಲ್ಲ. ಸಂವಿಧಾನದ ಪೀಠದ ಹಕ್ಕಿದೆ. ಏನು ಅಂದ್ರೆ, ಆಯಾ ಶಾಲೆ ಡೊನೇಷನ್ ತೆಗೆದುಕೊಳಂಗಿಲ್ಲ, ಎಕ್ಸಾರ್ಬಿಟೆಂಟ್ ಮಾಡಂಗಿಲ್ಲ, ಕಮರ್ಷಿಯಲೈಸ್ ಮಾಡಂಗಿಲ್ಲ. ಆದ್ರೆ AC ರೂಮ್ ಅಲ್ಲಿ ನನ್ನ 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಇರೋ ಮಸಾಲೆ ದೋಸೆ ನನಗೆ ರೋಡ್ ಪಕ್ಕದಲ್ಲಿ ನನಗೆ 50 ರೂಪಾಯಿ ಸಿಗುತ್ತೆ, ಅದನ್ನೇ ಎಲ್ಲರೂ ಕೊಡಿ ಅಂದ್ರೆ ಅದಾಗಲ್ಲ. ಯಾಕೆ ಅಂದ್ರೆ ಅಲ್ಲಿಗೆ ತಕ್ಕ ಟ್ಯಾಕ್ಸ್ ಆಗ್ತಾನೆ, ಇಲ್ಲಿಗೆ ಟ್ಯಾಕ್ಸ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 2,000 ಸ್ಕ್ವೇರ್ ಫೀಟ್ ಇರುವಂತ ಮನೆಗೆ 150 ರೂಪಾಯಿ, 2,000 ಸ್ಕ್ವೇರ್ ಫೀಟ್ ಇರುವಂತ ಶಾಲೆಯಲ್ಲಿ ನಾವೇನ್ ದಿನ ಕೂತ್ಕೊಂಡು ಅಡಿಗೆನ ಮಾಡಿ ತ್ಯಾಜ್ಯ ಮಾಡ್ತೀವಿ, ಅಂತವರಿಗೆ 22,000 ರೂಪಾಯಿ. ಅಲ್ಲೇ ಶಿಕ್ಷಣ ಹೇಳ್ಕೊಡೋದ್ರಲ್ಲಿ ಅಲ್ಲೇ ತಾರತಮ್ಯ ಆಯ್ತಲ್ಲ. ಹೈ ಲೆವೆಲ್ ತಾರತಮ್ಯ ಇದು. ಈ ಫಿಕ್ಸಿಂಗ್ ಇದೆಯಲ್ಲ,
ಸರ್ಕಾರಿ ಶಾಲೆ ಸೌಲಭ್ಯ ಅಲ್ಲಿಲ್ದೆ ಇರೋದನ್ನ ಯಾರು ಕೇಳ್ತಾ ಇಲ್ಲ. ಅದೆಲ್ಲವನ್ನೂ ಕೇಳ್ತಾ ಇರೋದು ಖಾಸಗಿ ಶಾಲೆಯಲ್ಲಿ. ಯಾಕೆಂದ್ರೆ ಖಾಸಗಿ ಶಾಲೆ ಒಂಥರ ಅಲ್ಲಿ ವಸೂಲಿ ಜಾಗ ಆಗ್ಬಿಟ್ಟಿದೆ, ಅಧಿಕಾರಿಯಿಂದ ಹಿಡಿದು ಎಲ್ಲಾ ಇಲಾಖೆಗಳಿಗೂ. ಅದೇ ವಸೂಲಿ ಜಾಗ ಅಂದ್ರೆ ಸರ್ಕಾರಕ್ಕೆ ವಸೂಲಿ ಜಾಗ ಎಲ್ಲಾ ಇಲಾಖೆಗಳಿಗೆ. ಜೊತೆಗೆ ನಾನು ಅದನ್ನ ಹೇಳ್ತಾ ಇದ್ದೀನಿ, RTE ಬಗ್ಗೆ ಮಾತಾಡಿದ್ರಲ್ಲ. ಒಂದೇ ಮಾತು ರಾಮು, RTE 25 ಮಕ್ಕಳಿಗೆ ಫ್ರೀ ಆಗಿ ಕೊಡ್ಬೇಕು. ಆ 25 ಮಕ್ಕಳಿಗೆ ಕೊಟ್ಟಿರೋ ದುಡ್ಡನ್ನ ಇವತ್ತಿಗೂ ನೆಟ್ಟಿಗೆ ಬರ್ತಾ ಇಲ್ಲ. ಇನ್ನು ಉಳಿದಿರೋ 75 ಮಕ್ಕಳು ಪಾಪ ಇದಾರಲ್ಲ, ಅವ್ರು ಬರ್ತಿಸ್ಬೇಕಾಗಿರೋ ದುರಂತ ಇವೆಲ್ಲವೂ ನೋಡಿದಾಗ ನೋಡಿ, ಎಲ್ಲಿಂದ ಹಿಂಗ್ ಬಿಟ್ಟು ಈ ಕಡೆ ಕೊನೆಗೆ ಸರ್ಕಾರ ವಸೂಲಿನೇ ಮಾಡ್ತಾ ಇದೆ ಹೊರತು ಎಲ್ಲೂ ಸಹಕಾರ ಶಾಲೆಗಳಿಗಾಗ್ಲಿ, ಮಕ್ಕಳಿಗಾಗ್ಲಿ, ಪಾಲಕ ಪೋಷಕರಿಗಾಗ್ಲಿ ಅಥವಾ ಟೀಚರಿಗಾಗ್ಲಿ ಎಲ್ಲೂ ಇಲ್ಲ. ಓಕೆ ಒಂದು ಬ್ರೇಕ್ ನ ಸಮಯ ಮೇಡಮ್, ಬರ್ತೀನಿ. ಅಂತ ಏನ್ ಮಾತಾಡ್ತಿದೀವಲ್ಲ, 25 ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ದೊಡ್ಡ ಪ್ರೈವೇಟ್ ಶಾಲೆಗಳಲ್ಲಿ ಅನ್ನೋ ನಿಯಮ ಇತ್ತು.